ಇಮ್ಯಾಜಿನ್ ಮಾಡ್ಕೊಳ್ಳಿ, ಯುದ್ಧ ಗೆದ್ದಿ ಒಬ್ಬ ರಾಜ ಮನೆಗೆ ಹೋಗ್ಬೇಕು ಅಂತ ಹೊರಟ. ಆದ್ರೆ ಅವ್ನ ಮನೆ ತಲುಪೋಕೆ 10 ವರ್ಷ ಆಗುತ್ತೆ. ಆ 10 ವರ್ಷದಲ್ಲಿ ಅವನು ಎದುರಿಸಿದ್ದು ಸಮುದ್ರ ಅಷ್ಟೇ ಅಲ್ಲ, ಡೆತ್, ಮಾನ್ಸ್ಟರ್ಸ್, ಗಾಡ್ಸ್ ಮತ್ತೆ ದ್ರೋಹ. ಕೊನೆಯಲ್ಲಿ ನಡೆಯೋ ಒಂದು ಘಟನೆ ಇಡೀ ಕಥೆಯನ್ನ ಬೇರೆ ಆಂಗಲ್ ನಲ್ಲಿ ನೋಡೋ ಹಾಗೆ ಮಾಡುತ್ತೆ. ಈ ಪ್ರಕೃತಿಯ ಸವಾಲುಗಳನ್ನೆಲ್ಲ ಮೀರಿ ತನ್ನ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತ ಸಖತ್ ಟ್ರೈ ಮಾಡ್ತಾನೆ. ಆದ್ರೆ ಆ ಜರ್ನಿಯಲ್ಲಿ ತುಂಬಾ ಜನ ಸೈನಿಕರನ್ನ ಕಳ್ಕೊತಾನೆ. ಯಾಕೆ, ಒಂದು ಹಂತ ಆದ್ಮೇಲೆ ಅವನೇ ಕಳೆದು ಹೋಗ್ಬಿಡ್ತಾನೆ. ಸೊ 10 ವರ್ಷಗಳ ಕಾಲ ಅವನಿಗೆ ತನ್ನ ದೇಶಕ್ಕೆ ವಾಪಸ್ ಹೋಗಕ್ಕೆ ಆಗೋದಿಲ್ಲ. ಆ 10 ವರ್ಷಗಳ ಗ್ಯಾಪ್ ನಲ್ಲಿ ಅವನಿಗೆ ಏನಾಯ್ತು, ಅವನು ಏನೇನ್ ಟ್ರಬಲ್ಸ್ ನ ಫೇಸ್ ಮಾಡ್ದ, ರೀತಿ ಅವನ ಲೈಫ್ ಅನ್ನೇ ಉಲ್ಟಂ ಪಲ್ಟಾ ಮಾಡ್ಬಿಡುತ್ತೆ. ಜನರಲ್ ಆಗಿ ನಮಗೆ ಎನಿಮೀಸ್ ಮತ್ತೆ ದ್ರೋಹಿಗಳು ಅಗೇನ್ಸ್ಟ್ ಆಗಿರ್ತಾರೆ, ಆದ್ರೆ ಇವನಿಗೆ ನೇಚರ್ ಅಂದ್ರೆ ಪ್ರಕೃತಿನೇ ಅಗೇನ್ಸ್ಟ್ ಆಗ್ಬಿಟ್ಟಿದೆ. ಸೊ ನಮ್ಮ ಹೀರೋ ತನ್ನ ದೇಶಕ್ಕೆ ಹೋಗಿ ಆ ಬಜರಿ ವಿಕ್ರಮ್ ಸೆಲೆಬ್ರೇಟ್ ಮಾಡ್ತಾನ, ಇಲ್ಲ ದೇಶಕ್ಕೆ ಹೋಗದೆ ಇರೋ ಹಾಗೆ ಅವನ ಲೈಫ್ ಇಲ್ಲೇ ಎಂಡ್ ಆಗ್ಬಿಡುತ್ತಾ ಅನ್ನೋದೇ ಈ ಸಿನಿಮಾದ ನೋಡಿದ ಕತೆ. ಸೊ ಹಲೋ ಗೈಸ್, ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿರೋದು ಕ್ರಿಸ್ಟೋಫರ್ ನೋಲನ್ ಅವರ ದಿ ಒಡಿಸಿ ಮೂವಿನ. ಸೊ ಹಾನೆಸ್ಟ್ ಆಗಿ ಹೇಳ್ತೀನಿ, ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಸಮುದ್ರದ ದಂಡೆ ಮೇಲೆ ಬಂದಿ ಬಿದ್ದಿರೋ ಮರದಿಂದ ಮಾಡಿರೋ ಒಂದು ದೊಡ್ಡ ಕುದುರೆನ ತೋರಿಸ್ತಾರೆ. ಆ ಕುದುರೆ ಪಕ್ಕದಲ್ಲೇ ಆ ದೇಶಕ್ಕೆ ಸೇರಿದ ಒಬ್ಬ ಲೇಡಿ ಇರ್ತಾಳೆ. ಅವಾಗ 4-5 ಜನ ಸೈನಿಕರು ಕುದುರೆ ಮೇಲೆ ಬಂದ್ಬಿಟ್ಟು ಆ ಲೇಡಿನ ಬಿಲ್ಲು ಮಾಡಿದ ಅಟ್ಯಾಕ್ ಮಾಡಿ ನಿನ್ ಜೊತೆ ಬಂದವರೆಲ್ಲ ಇಲ್ಲಿದ್ದಾರೆ, ಅವರಿಗೆ ಏನಾಯ್ತು ಅಂತ ಇನ್ವೆಸ್ಟಿಗೇಟ್ ಮಾಡಿ ಆಕೆನ ಮರ್ಡರ್ ಮಾಡ್ತಾರೆ. ಆಮೇಲೆ ಆ ಕುದುರೆನ ಹಗ್ಗದಿಂದ ಕಟ್ಟಿ ತಮ್ಮ ದೇಶಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಈಗ ಸೀನ್ ಕಟ್ ಮಾಡಿದ್ರೆ ಈ ಸಿನಿಮಾದ ಹೀರೋ ಆದ ಒಡಿಸಿಯಸ್ ಬದುಕಿದ್ದ ದೇಶನ ತೋರಿಸ್ತಾರೆ. ಆ ದೇಶದ ಜನರೆಲ್ಲ ಸಖತ್ ಹಾಟ್ ಟಾಪಿಕ್ ಆಗಿ ಮಾತಾಡ್ತಿರೋದು ಏನಪ್ಪಾ ಅಂತಂದ್ರೆ, ಒಡಿಸಿಯಸ್ಗೆ ಏನಾಯ್ತು, ಒಡಿಸಿಯಸ್ ಯುದ್ಧಕ್ಕೆ ಹೋದವನು ಇನ್ನೂ ವಾಪಸ್ಸೇ ಬಂದಿಲ್ವಲ್ಲ, ಆಲ್ಮೋಸ್ಟ್ 10 ವರ್ಷ ಆಗಕ್ ಬಂತು. ಅವನು ಬದುಕಿದನೋ ಇಲ್ವೋ, ಅಥವಾ ಯುದ್ಧದಲ್ಲಿ ಸತ್ತು ಹೋಗ್ಬಿಟ್ನ, ಅಥವಾ ವಾಪಸ್ ಬರುವಾಗ ರಾಕ್ಷಸರ ಕೈಗೆ ಸಿಕ್ಕಾಕೊಂಡ, ಇಲ್ಲ ಸಮುದ್ರಕ್ಕೆ ಬಿದ್ದು ಹೋದ್ನ, ಸೈನಿಕರಿಗೆಲ್ಲ ಏನಾಯ್ತು ಅಂತ ಯಾರಿಗೂ ಏನು ಗೊತ್ತಿಲ್ಲದೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ಇದ್ರು. ಅವಾಗಲೇ ನಮಗೆ ಮ್ಯಾಟರ್ ಅರ್ಥ ಆಗೋದು. ಒಡಿಸಿಯಸ್ ಅಂದ್ರೆ ಇತಕ ದೇಶದ ರಾಜಕುಮಾರ, 10 ವರ್ಷಗಳ ಹಿಂದೆ ಯುದ್ಧಕ್ಕೆ ಹೋದವನು ಇವತ್ತಿನವರೆಗೂ ದೇಶಕ್ಕೆ ವಾಪಸ್ಸೇ ಬಂದಿಲ್ಲ. ಅವನು ಹೋದಾಗಿಂದ ಅವನ ವೈಫ್ ಮತ್ತೆ ಮಗ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಕಾಯ್ತಾ ಇರ್ತಾರೆ ಒಡಿಸಿಯಸ್ ಯಾವಾಗ ದೇಶಕ್ಕೆ ವಾಪಸ್ ಬರ್ತಾನೆ ಅಂತ. ಈ ಸಿಚುವೇಶನ್ ನಲ್ಲಿ ಈ ದೇಶಕ್ಕೆ ನೆಕ್ಸ್ಟ್ ರಾಜ ಯಾರು ಆಗ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಆದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಇವಾಗ ದೇಶನ ಕರೆಕ್ಟ್ ಆಗಿ ರೂಲ್ ಮಾಡ್ತಿರೋದು ಯಾರಪ್ಪ ಅಂದ್ರೆ ಅದು ನಮ್ಮ ಒಡಿಸಿಯಸ್ನ ವೈಫ್. ಅವಳ ಹೆಸರು ಪೆನಾಲೋಪಿ ಅಂತ. ಒಡಿಸಿಯಸ್ ವೈಫ್ ಪೆನಾಲೋಪಿ ಬಗ್ಗೆ ಹೇಳ್ಬೇಕಂದ್ರೆ ಆಕೆ ಕಿರೀಟ ಇಲ್ಲದೆ ಇರೋ ರಾಣಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಡಿಸಿಯಸ್ ಹೋದಾದ್ಮೇಲೆ ಈ ದೇಶನ ನಾನೇ ಆಳ್ಬೇಕು, ನನ್ನಿಂದಾನೇ ಕಂಟ್ರೋಲ್ ಮಾಡೋಕೆ ಸಾಧ್ಯ ಅಂತ ಆಕೆನೇ ದೇಶನ ರೂಲ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇಂಥ ಟೈಮ್ ನಲ್ಲಿ ಒಡಿಸಿಯಸ್ ದೇಶದಲ್ಲೇ ಒಡಿಸಿಯಸ್ ಕಂಡ್ರೆ ಆಗದೆ ಇರೋ ಜನಗಳು ಇರ್ತಾರೆ. ಅವರೆಲ್ಲ ಏನಂತಾರೆ ಅಂದ್ರೆ, ಒಡಿಸಿಯಸ್ ಮುಗ್ದು ಹೋದ, ಇನ್ಮೇಲೆ ಹೊಸದಾಗಿ ಎಲೆಕ್ಷನ್ ನಡೆಸಿ ಈ ದೇಶನ ಯಾರು ಆಳ್ಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕು, ಇಲ್ದಿದ್ರೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂತ ಕೆಲವು ಗ್ಯಾಂಗ್ಸ್ ಮಾತಾಡ್ತಾ ಇರ್ತಾರೆ. ಈ ಟೈಮ್ ನಲ್ಲಿ ಒಡಿಸಿಯಸ್ ಮಗನ ತೋರಿಸ್ತಾರೆ. ಅವನ ಹೆಸರು ಟೆಲೆಮಾಕಸ್. ಟೆಲೆಮಾಕಸ್ಗೆ ಇಲ್ಲಿ ಎಲ್ಲರೂ ರೋಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಪ್ಪನ ಕೈಲೇ ಆಗಿಲ್ಲ, ಅಪ್ಪ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಅನ್ನೋ ತರ ಬರೀ ಹೀರೋ ಮಗನ ಮಾತ್ರ ರೇಗಿಸ್ತಾ ಇರ್ತಾರೆ. ಈ ದೇಶದ ಪ್ರಿನ್ಸ್ ಆದ ಒಡಿಸಿಯಸ್ ಎಷ್ಟೇ ಗ್ರೇಟ್ ಲೀಡರ್ ಆಗಿದ್ರು ಕೂಡ ಅವನಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಸಿಚುವೇಶನ್ ಹೀಗಿರುವಾಗ ನಿಮ್ಮ ಅಮ್ಮನೇ ದೇಶನ ರೂಲ್ ಮಾಡ್ತಿದ್ದಾರೆ, ನಿನಗೆ ಒಬ್ರು ಅಪ್ಪ ಬೇಕು ತಾನೆ, ನಾವು ಆಗ್ತೀವಿ ಅಂತ ರೇಗಿಸ್ತಾ ಇರ್ತಾರೆ. ಅವಾಗಲೇ ನಮಗೆ ಗೊತ್ತಾಗೋದು ದೇಶದ ಒಳಗೇನೆ ದೇಶನ ನಾಶ ಮಾಡೋ ಎನಿಮೀಸ್ ಇದ್ದಾರೆ ಅಂತ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಡಿಸಿಯಸ್ ವೈಫ್ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ ಇರ್ತಾಳೆ. ಆದ್ರೂ ಇಲ್ಲಿ ಕೆಲವು ಕಾಂಪಿಟೇಷನ್ಸ್ ನಡೀತಾನೆ ಇರುತ್ತೆ. ಯಾಕಂದ್ರೆ ಟೆಲೆಮಾಕಸ್ ನ ಎಲ್ಲರೂ ಸಖತ್ ಫನ್ನಿ ಆಗಿ ಮತ್ತೆ ಚೀಪ್ ಆಗಿ ನೋಡ್ತಾ ಇರ್ತಾರೆ. ಇವನಿಗೆ ರಾಜನ್ ಪೊಸಿಷನ್ ಸಿಗುತ್ತಾ, ಇವನು ಯಾವತ್ತು ರಾಜ ಆಗೋಕೆ ಚಾನ್ಸ್ ಇಲ್ಲ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಇಂಥ ಟೈಮ್ ನಲ್ಲಿ ನಮ್ಮ ಪ್ರಿನ್ಸ್ ಅಂದ್ರೆ ಟೆಲಿಮಾಕಸ್ ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಕಣ್ಣು ಕಾಣಿಸದೇ ಇರೋ ವ್ಯಕ್ತಿ ಹತ್ರ ಹೋಗಿ, ನಾನು ಈ ದೇಶಕ್ಕೆ ರಾಜ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪನ ತರನೇ ಎಲ್ಲ ಸ್ಕಿಲ್ಸ್ ಇರಬೇಕು, ಅದಕ್ಕೆ ನೀವೇ ನನಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಕೇಳಿ ಅವರಿಂದ ಟ್ರೈನಿಂಗ್ ತಗೊಳ್ತಾ ಇರ್ತಾನೆ. ಈ ಕಣ್ಣು ಕಾಣಿಸದೇ ಇರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಒಡಿಸಿಯಸ್ಸಿನ ಕ್ಲೋಸ್ ಸೈನಿಕ. ಕಣ್ಣು ಕಾಣಿಸದೇ ಇರೋರು ಹೇಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ನೀವು ಥಿಂಕ್ ಮಾಡಬಹುದು. ಆದ್ರೆ ಆಪೋಸಿಟ್ ಪರ್ಸನ್ ಮೂವ್ಮೆಂಟ್ಸ್ ನ ಮತ್ತೆ ಅವನ ಫೈಟ್ ಮಾಡೋ ಸ್ಟೈಲ್ ನೋಡಿ ಅವರು ಹೇಗೆ ಫೈಟ್ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅದನ್ನೇ ಇಟ್ಕೊಂಡೆ ಇವರು ನೀನು ಕರೆಕ್ಟ್ ಆಗಿ ಫೈಟ್ ಮಾಡ್ತಿಲ್ಲ ಅಂತ ಜಡ್ಜ್ ಮಾಡ್ತಾರೆ. ಅವ್ನು ಹೇಳ್ತಾನೆ, ನೀನು ಎಷ್ಟೇ ಫೈಟ್ ಮಾಡಿ ಅಪೋನೆಂಟ್ ನ ಸೋಲಿಸಿದ್ರು ಕೂಡ ನಿಮ್ಮ ಅಪ್ಪನ ರೇಂಜ್ಗೆ ಬರೋಕೆ ಆಗಲ್ಲ ಕಣೋ ಅಂತ ಆ ಕಣ್ಣು ಕಾಣಿಸದೇ ಇರೋ ಹಿರಿಯ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾನೆ ಟೆಲೆಮಾಕಸ್ಗೆ. ಈ ಅವಮಾನಗಳನ್ನೆಲ್ಲ ತಡ್ಕೊಳ್ಳಕ್ಕೆ ಆಗದೆ ಟೆಲೆಮಾಕಸ್ ತನ್ನ ಅಮ್ಮ ಪೆನಾಲೋಪಿ ಹತ್ರ ಹೋಗಿ ಕೇಳ್ತಾನೆ, ಅಪ್ಪನಿಗೆ ಏನಾಯ್ತು ಅಪ್ಪ, ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡುವಾಗ ಏನ್ ಹೇಳಿದ್ರು, ಪ್ಲೀಸ್ ಏನಾದ್ರು ಹೇಳಿ, ಅವಾಗಲೇ ನಾನು ಸರ್ವೇ ಹೋಗಕ್ಕೆ ಸಾಧ್ಯ, ಎಲ್ಲರೂ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಪ್ಲೀಸ್ ಏನಾದ್ರು ಹೇಳಿ, ಇಲ್ಲ ಅಂದ್ರೆ ನಾನು ಅಪ್ಪನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಪೆನಾಲೋಪಿ ಫ್ಲಾಶ್ ಬ್ಯಾಕ್ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಕಥೆಯಲ್ಲೇ ಒಡಿಸಿಯಸ್ಗೆ ಏನಾಯ್ತು ಅಂತ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ 10 ವರ್ಷಗಳ ಹಿಂದೆ ಒಡಿಸಿಯಸ್ ಯುದ್ಧಕ್ಕೆ ಹೋಗೋಕ್ಕಿಂತ ಮುನ್ನ ಫಸ್ಟ್ ತನ್ನ ವೈಫ್ ಹತ್ರ ಮಾತಾಡ್ತಾ ಇರ್ತಾನೆ. ಯಾಕಂದ್ರೆ ಅವನು ಹೇಳ್ತಾನೆ, ಈ ಯುದ್ಧದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಾನು ವಾಪಸ್ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು, ಆದ್ರೆ ನೀನು ಖಂಡಿತವಾಗ್ಲೂ ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಈ ದೇಶನ ನೀನೇ ರೂಲ್ ಮಾಡಬೇಕು. ನಮಗೆ ಎಷ್ಟೇ ಪ್ರಾಬ್ಲಮ್ಸ್ ಬರಬಹುದು, ದೇಶದ ಒಳಗಡೆ ಎಷ್ಟು ಎನಿಮೀಸ್ ಬರಬಹುದು, ಆದ್ರೆ ಅವನ್ನೆಲ್ಲ ಫೇಸ್ ಮಾಡೋ ಧೈರ್ಯ ನಿನಗೆ ಮಾತ್ರ ಇದೆ. ನೀನು ವುಮೆನ್ ಅಂತ ಲೈಟ್ ಆಗಿ ಇರಬಾರ್ದು, ಈ ದೇಶಕ್ಕೋಸ್ಕರ ನಿನ್ನಿಂದ ಸಾಧ್ಯ ಇರೋ ಎಲ್ಲ ಎಫರ್ಟ್ಸ್ ನೀನು ಹಾಕ್ಲೇಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಅವಾಗ ಟೆಲೆಮಾಕಸ್ಗೆ ಕತೆ ಗೊತ್ತಾದ್ಮೇಲೆ ಅವನು ಅನ್ಕೊಳ್ತಾನೆ, ಇಲ್ಲ ನಮ್ಮಪ್ಪನಿಗೆ ಏನೋ ಆಗಿದೆ, ಖಂಡಿತ ನಾನು ನಮ್ಮಪ್ಪನ ಹೋಗಿ ನೋಡ್ಲೇಬೇಕು, ಅವ್ರನ್ನ ಹುಡುಕೊಂಡು ಹೋಗ್ತೀನಿ ಅಂತ ಅವನು ಒಂದ್ ಕಡೆ ಹೊರಡ್ತಾನೆ. ಇನ್ನೊಂದ್ ಸೈಡ್ ನೋಡಿದ್ರೆ ಈ ದೇಶದಲ್ಲಿ ಸ್ವಲ್ಪ ಜನ ಇರ್ತಾರೆ. ಅವರು ಒಡಿಸಿಯಸ್ ವೈಫ್ ಆದ ಪೆನಾಲೋಪಿ ಹತ್ರ ಬಂದ್ಬಿಟ್ಟು ರೇಗಿಸ್ತಾ ಇರ್ತಾರೆ, ನೀನ್ ನನ್ನ ಮದುವೆ ಆಗ್ಬೇಕು, ನೀನ್ ನನ್ನ ಮದುವೆ ಆದ್ಮೇಲೆ ನಾನು ಮತ್ತೆ ನೀನು ಸೇರಿ ಈ ಒಂದು ರೂಲ್ ನ ಮಾಡೋಣ. ಆಂಟಿನಿಯೋಸ್ ಅಂತ ಒಬ್ಬ ಇರ್ತಾನೆ, ಅವನು ಹಗ್ಗಗಳ ಪೆನಾಲೋಪಿನ ಕೇಳ್ತಾ ಇರ್ತಾನೆ ನನ್ನ ಮದುವೆ ಆಗುವಂತ. ಅವನಿಗೆ ಪೆನಾಲೋಪಿ ಕಂಡ್ರೆ ತುಂಬಾ ಇಷ್ಟ, ಅವನ ತುಂಬಾ ಲವ್ ಮಾಡ್ತಾರೆ ಅಂತ ಹೇಳಿರ್ತಾನೆ. ಆದ್ರೆ ರಿಯಲ್ ಆಗಿ ಅವನಿಗೆ ಬೇಕಾಗಿದ್ದು ಆ ರಾಜನ ಪಟ್ಟ. ಆದ್ರೆ ಪೆನಾಲೋಪಿ ಏನ್ ಬುದ್ಧಿ ಇಲ್ಲ ಅಂತಲ್ಲ, ಅವಳಿಗೆಲ್ಲ ಅರ್ಥ ಆಗ್ತಾ ಇತ್ತು ಯಾರು ಹೆಂಗೆ ಅಂತ. ಅವಳು ಹೇಳ್ತಾಳೆ, ಅದೆಲ್ಲ ನಡೆಯೋಕೆ ಚಾನ್ಸ್ ಇಲ್ಲ, ಯಾವತ್ತೇ ಆಗ್ಲಿ ಒಡಿಸಿಯಸ್ ವಾಪಸ್ ಬಂದೇ ಬರ್ತಾರೆ ಅನ್ನೋ ಒಂದು ಹೋಪ್ ನಲ್ಲಿ ಆಕೆ ಇರ್ತಾಳೆ. ಆದ್ರೆ ಇನ್ನೊಂದ್ ಸೈಡ್ ನೋಡಿದ್ರೆ ಆ ಜನರೆಲ್ಲ ಒಡಿಸಿಯಸ್ ಸತ್ತೋಗಿದ್ದಾನೆ ಅಂತ ನಂಬ್ತಾ ಇರ್ತಾರೆ. ಆದ್ರೆ ಆ ಕಣ್ಣು ಕಾಣಿಸದೇ ಇರೋ ಹಿರಿಯ ವ್ಯಕ್ತಿ ಇದ್ನಲ್ಲ, ಅವನು ಹೇಳ್ತಾನೆ, ಖಂಡಿತ ಒಡಿಸಿಯಸ್ ಸತ್ತಿರೋಕೆ ಚಾನ್ಸೇ ಇಲ್ಲ, ಅವನು ಬದುಕೇ ಇದ್ದಾನೆ, ಅವನು ಬದುಕೇ ಇರ್ತಾನೆ, ಅವನಿಗೋಸ್ಕರ ನಾನು ವೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ನಾಯಿ ವೇಟ್ ಮಾಡ್ತಾ ಇದೆ ಅಂತ ನಾಯಿ ಕಡೆ ತೋರಿಸ್ತಾರೆ. ಆಕ್ಚುಲಿ ಒಡಿಸಿಯಸ್ ಸಣ್ಣ ಯುದ್ಧ ಮುಗಿಸಿ ಬರುವಾಗ ಅಲ್ಲೊಂದು ನಾಯಿ ಇತ್ತು. ಆ ಪುಟ್ಟ ಮರಿನ ಅವನು ತನ್ನ ಮಗನಿಗೋಸ್ಕರ ಅಂತ ಎತ್ಕೊಂಡು ಬಂದಿದ್ದ. ಆ ನಾಯಿನ ಹೆಸರು ಆರ್ಗೋಸ್ ಅಂತ. ಒಡಿಸಿಯಸ್ ದಿನ ಸಾಕ್ತಾ ಇರ್ತಾನೆ. ಯಾಕೆ ಈ ನಾಯಿ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜನರಲ್ ಆಗಿ ಒಂದು ನಾಯಿ 20 ವರ್ಷಕ್ಕಿಂತ ಹೆಚ್ಚು ಬದುಕಲ್ಲ, ಆದ್ರೆ ಈ ನಾಯಿ 20 ವರ್ಷ ದಾಟಿ ಆಲ್ಮೋಸ್ಟ್ 22 ವರ್ಷದಿಂದ ಬದುಕಿದೆ. ಅಂದ್ರೆ ಈ ಮೂಕ ಜೀವಿ ಯಾರಿಗೋಸ್ಕರ ಪ್ರಾಣ ಹಿಡ್ಕೊಂಡು ಕಾಯ್ತಿದೆ, ಬರೀ ಒಡಿಸಿಯಸ್ಗೋಸ್ಕರ ಮಾತ್ರ. ಇದನ್ನ ಕೇಳಿಸ್ಕೊಂಡು ಟೆಲೆಮಾಕಸ್ಗೆ ಅಪ್ಪನ ಮೇಲೆ ನಂಬಿಕೆ ಮತ್ತೆ ಅವರ ಧೈರ್ಯ ನೆನೆಸ್ಕೊಂಡ್ಬಿಟ್ಟು ಸಖತ್ತು ಪ್ರೌಡ್ ಫೀಲ್ ಆಗುತ್ತೆ. ಖಂಡಿತ ಅಪ್ಪನ ಹುಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನು ಕೆಲವು ಸೈನಿಕರನ್ನ ರೆಡಿ ಮಾಡ್ಕೊಳ್ತಾನೆ. ಈ ವಿಷಯ ಪೆನಾಲೋಪಿಗೆ ಗೊತ್ತಾಗುತ್ತೆ. ಅವಳು ಹೇಳ್ತಾಳೆ, ನೀನು ಅಪ್ಪನ ಹುಡ್ಕೊಂಡು ಹೋಗ್ಬಾರ್ದು, ಹಂಗೆ ಹೋದ್ರೆ ಪಕ್ಕ ನೀನು ವಾಪಸ್ ಬರೋಲ್ಲ ಅಂತ ಬೇಡ ಅಂತಾಳೆ. ಆದ್ರೆ
ಅದೇನಾದ್ರೂ ಪರವಾಗಿಲ್ಲ, ಖಂಡಿತ ನಾನು ಅಪ್ಪನ ಹುಡ್ಕೊಂಡು ಹೋಗ್ತೀನಿ ಅಂತ ಟೆಲೆಮ್ಯಾಕಸ್ ಡಿಸೈಡ್ ಆಗ್ಬಿಟ್ಟಿರ್ತಾನೆ. ಸೊ ಅವ್ನು ಇವಾಗ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಈ ಕಡೆ ನಿಜವಾಗ್ಲೂ ಒಡಿಸಿಯಸ್ ನ ತೋರಿಸ್ತಾರೆ ಗುರು. ಎಸ್, ಇವನೇ ಒಡಿಸಿಯಸ್ ಸತ್ತಿಲ್ಲ, ಬದುಕಿದಾನೆ. ಸೊ ಇವಾಗ ಒಂದು ಐಲ್ಯಾಂಡ್ ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನ ಜೊತೆ ಒಬ್ಬ ಲೇಡಿ ಕೂಡ ಇರ್ತಾಳೆ. ಇವಾಗ ಒಡಿಸಿಯಸ್ ಆ ಲೇಡಿ ಹತ್ರ ಎಲ್ಲ ಕತೆ ಹೇಳೋಕೆ ಬರ್ತಾನೆ. ಹಾಗೆ ನಮಗೂ ಕೂಡ ಗೊತ್ತಾಗುತ್ತೆ ಆ ಲೇಡಿ ಒಡಿಸಿಯಸ್ ಹತ್ರ ಸಖತ್ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ತಾಳೆ. ಅವಾಗ ಒಡಿಸಿಯಸ್ ಕೇಳ್ತಾನೆ, ನನಗೆ ಏನಾಯ್ತು, ನಾವ್ ಯಾಕೆ ಇಲ್ಲಿದೀವಿ, ನನಗೇನು ನೆನಪಾಗ್ತಾ ಇಲ್ಲ, ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾನೆ. ಅವಾಗ್ಲೇ ನಮಗೆ ಮ್ಯಾಟರ್ ಅರ್ಥ ಆಗೋದು. ಒಡಿಸಿಯಸ್ ಇಷ್ಟು ದಿನ ಅಂದ್ರೆ ಆಲ್ಮೋಸ್ಟ್ 10 ವರ್ಷ ಆಯ್ತು ಇನ್ನ ಬಂದಿಲ್ಲ ಅಂತ ದೇಶ ಜನರೆಲ್ಲ ಕಾಯ್ತಾ ಇದ್ದಾರೆ. ಆದ್ರೆ ಇವಾಗ ಪ್ರೆಸೆಂಟ್ ಟೈಮ್ ನಲ್ಲಿ ತೋರಿಸೋ ಒಡಿಸಿಯಸ್ ಗೆ ಪ್ರಜ್ಞೆನೇ ಇಲ್ಲ. ಅಂದ್ರೆ ಅವನು ತನ್ನ ಪಾಸ್ಟ್ ಕಳೆದ ಕಾಲದೆಲ್ಲ ಮರ್ತೋಗಿರ್ತಾನೆ. ಅಂದ್ರೆ ದೊಡ್ಡದಾಗಿ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ. ಅದು ಏನು ಇನ್ಸಿಡೆಂಟ್ ಅಂತ ಅವನಿಗೆ ಎಷ್ಟೋ ಕ್ವಶನ್ಸ್ ಇರ್ತವೆ. ಆ ಕ್ವಶನ್ಸ್ ಗೆ ಆನ್ಸರ್ ಸಿಗದೆ ಸಮುದ್ರದ ದಂಡೆ ಮೇಲೆ ಒಂದು ಐಲ್ಯಾಂಡ್ ನಲ್ಲಿ ಇದ್ದಾನೆ. ಅವನ ಜೊತೆ ಇರೋ ಲೇಡಿ ಸಮುದ್ರದ ದಂಡೆಯಲ್ಲಿ ಬಂದು ಬಿದ್ದಿರೋ ಬೋಟ್ ನ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ತಾ ಇರ್ತಾಳೆ. ಆ ಲೇಡಿ ಒಂದು ವಿಷಯನ ನೋಟಿಸ್ ಮಾಡ್ತಾಳೆ. ಅವನು 10 ವರ್ಷದಿಂದ ಅವಳ ಜೊತೆಗೆ ಇರ್ತಾನೆ. ಆದ್ರೂ ಕೂಡ ಅವನ ಒಳಗಡೆ ಒಂದು ವರಿ ಇರುತ್ತೆ, ಅದು ಇನ್ನೂ ಕಮ್ಮಿ ಆಗಿಲ್ಲ. ಅವನಿಗೆ ನೆನಪಿಲ್ಲ, ಆದ್ರೂ ಕೂಡ ಅವನ ಒಳಗಡೆ ಏನೋ ಒಂದು ಫೈಟ್ ನಡೀತಾನೆ ಇದೆ. ಅವನಿಗೆ ಹೆಂಗಾದ್ರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವನ ಹತ್ರ ಹೋಗ್ತಾಳೆ. ಆದ್ರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್ ನಡೆಯುತ್ತೆ. ಒಡಿಸಿಯಸ್ ಆ ಲೇಡಿನ ನೋಡ್ಬಿಟ್ಟು ನಾನು ಯಾರು, ನನಗೆ ಏನಾಯ್ತು ಅಂತ ಫ್ಲಾಶ್ ಬ್ಯಾಕ್ ಕೇಳ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 10 ವರ್ಷಗಳ ಹಿಂದೆ ನಮ್ಮ ಒಡಿಸಿಯಸ್ ಮತ್ತೆ ಅವನ ಸೈನಿಕರು ಸೇರಿ ಒಂದು ದೇಶನ ಕ್ಯಾಪ್ಚರ್ ಮಾಡೋದಕ್ಕೆ ಗ್ರೀಕ್ ಜನರನ್ನ ಕರ್ಕೊಂಡು ಸಮುದ್ರದ ಮಾರ್ಗವಾಗಿ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಅವರು ಟ್ರಾಯ್ ಅನ್ನೋ ದೇಶನ ಕಾಂಕರ್ ಮಾಡಿ ಸೋಲಿಸ್ತಾರೆ. ಟ್ರಾಯ್ ಜನರನ್ನ ಸೋಲಿಸಿ ಆ ದೇಶನ ಕ್ಯಾಪ್ಚರ್ ಮಾಡ್ತಾರೆ. ದೇಶ ಗೆದ್ಬಿಟ್ವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಒಡಿಸಿಯಸ್ ಜೊತೆ ಬಂದವರೆಲ್ಲ ಸ್ವಂತ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಅವಾಗ್ಲೇ ಆ ಪ್ಲೇಸಿಗೆ 2 ಗ್ಯಾಂಗ್ ಆಗಿ ಸ್ಪ್ಲಿಟ್ ಆಗ್ತಾರೆ. ಆಲ್ಮೋಸ್ಟ್ 6 ಬೋಟ್ಗಳು ಅಲ್ಲಿಂದ ಹೊರಡೋ ಟೈಮ್ ನಲ್ಲಿ 3 ಬೋಟ್ಗಳು ಮಾತ್ರ ಈ ಕಡೆ ಹೋಗ್ತವೆ. ಇನ್ನ 3 ಬೋಟ್ಗಳನ್ನ ನಮ್ಮ ಒಡಿಸಿಯಸ್ ಟೇಕ್ ಓವರ್ ಮಾಡ್ಕೊಳ್ತಾನೆ. ನಾವು ಒಂದು ಬೇರೆ ರೂಟ್ ನಲ್ಲಿ ಹೋಗೋಣ ಅಂತ ಹೊಸ ರೂಟ್ ನ ಪ್ಲಾನ್ ಮಾಡ್ತಾನೆ ಒಡಿಸಿಯಸ್. ಹಂಗೆ ಆ ರೂಟ್ ನಲ್ಲಿ ಹೋಗುವಾಗ ಎಷ್ಟೋ ಟ್ವಿಸ್ಟ್ಗಳು, ಎಷ್ಟೋ ಮಾಯಾಜಾಲಗಳು ಎದುರಾಗುತ್ತೆ ಅಂತ ರಿಯಲೈಸ್ ಮಾಡ್ತಾನೆ. ಈ ಕಥೆನೆಲ್ಲ ಆ ಲೇಡಿ ಹತ್ರ ಹೇಳ್ತಾ ಇರ್ತಾನೆ. ಆ ಲೇಡಿ ಏನಂತಾಳೆ ಅಂತಂದ್ರೆ, ನಿನ್ನ ಒಳಗಿರೋದ್ನ ನೀನು ರಿವೀಲ್ ಮಾಡಿದ್ರೆ ಮಾತ್ರ ನಿನಗೆ ಎಲ್ಲ ನೆನಪೋಕೆ ಸಾಧ್ಯ. ಯಾಕಂದ್ರೆ ಏನ್ ನಡೀತು ಅನ್ನೋದು ನಿನಗೆ ನೆನಪಿಲ್ಲ, ನಿನಗೆ ಮಾತ್ರ ಗೊತ್ತು ಏನಾಯ್ತು ಅಂತ. ಇಷ್ಟೊಂದು ದಿನಗಳ ನಂತರ ನಿನಗೆ ಈ ನೆನಪು ಬರ್ತಿದೆಯಲ್ಲ ಅಂತ ನಾನು ಸಖತ್ ಥಿಂಕ್ ಮಾಡ್ತಿದ್ದೀನಿ. ಸೊ ನಿನ್ನ ಒಳಗಿರೋದಲ್ಲ ನೀನು ನೆನಪು ಮಾಡ್ಕೊಂಡ್ಬಿಟ್ಟು ನೋಡು ಅಂತ ಹೇಳ್ತಾಳೆ. ಅದಾದ್ಮೇಲೆ ನಮಗೆ ಏನಾಯ್ತು, ನಾವು ಎಲ್ಲಿಗೆ ಹೋದ್ವಿ ಅನ್ನೋದನ್ನೆಲ್ಲ ಒಡಿಸಿಯಸ್ ನೆನಪು ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಟೈಮ್ ನಲ್ಲಿ ಫಸ್ಟ್ ನಾವು ಯುದ್ಧ ಮುಗಿಸಿ ಹೊರಟಾಗ 3 ರೂಟ್ ಆಯ್ತು. ಒಂದು 3 ಬೋಟ್ ಸಪರೇಟ್ ಆಗಿ ಹೊರಟೋದ್ವು, ಇನ್ನೊಂದು 3 ಬೋಟ್ ಅನ್ನು ನಾನ್ ಟೇಕ್ ಓವರ್ ಮಾಡಿದೆ. ಹಂಗೆ ಕರ್ಕೊಂಡು ಬರೋ ಟೈಮ್ ನಲ್ಲಿ ನಾವು ಫಸ್ಟ್ ಫುಡ್ ನ ಹುಡುಕೊಂಡೇ ಹೋದ್ವಿ. ಫುಡ್ ಹುಡುಕ್ತಾ ಸ್ಟಾರ್ಟಿಂಗ್ ನಲ್ಲಿ ಒಂದು ದಂಡೆಯಲ್ಲಿ ಬಂದು ನಿಂತ್ವಿ. ಆ ದಂಡೆ ಪಕ್ಕದಲ್ಲೇ ಒಂದು ದೊಡ್ಡ ಬೆಟ್ಟ ಇತ್ತು. ಬೆಟ್ಟದ ಪಕ್ಕದಲ್ಲೇ ಒಂದು ಕೇವ್ ಅಂದ್ರೆ ಗುಹೆ ಇತ್ತು. ಅಲ್ಲಿ ಬಹಳಷ್ಟು ಮೇಕೆ ಇದ್ವು. ಆ ಮೇಕೆನ ಫಾಲೋ ಮಾಡ್ಕೊಂಡೆ ಆ ಗುಹೆಗೆ ಹೋಗಿದ್ದು. ಆದ್ರೆ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯ್ತು ಅಲ್ಲಿ ದೊಡ್ಡ ರಾಕ್ಷಸ ಇರ್ತಾನೆ. ಅದನ್ನಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಈ ಕಥೆನ ಹೇಳ್ತಾ ಇರ್ತಾನೆ. ಆ ರಾಕ್ಷಸನಿಗೆ ಒಂಟಿ ಕಣ್ಣಿರುತ್ತೆ. ಅವನೇ ಆ ಮೇಕೆಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಇವನು ಒಂದು ಆಲ್ಮೋಸ್ಟ್ 10 ಹಲ್ಗೆ ಸಮ ಆಗಿದ್ದ. ಇವರೆಲ್ಲ ಆ ಗುಹೆ ಒಳಗೆ ಬರ್ತಾರೆ. ಇವ್ರು ಬಂದ್ಮೇಲೆ ಇವರೆಲ್ಲ ಲಾಕ್ ಆಗ್ಬಿಡ್ತಾರೆ. ಅಲ್ಲಿಂದ ಆ ಗುಹೆ ಬಿಟ್ಟು ಹೋಗೋಕೆ ಆಗ್ತಾ ಇರಲ್ಲ. ಸರಿ, ಈ ಗುಹೆ ದಾಟಿ ಹೊರಗೆ ಹೋಗೋಣ ಅಂತ ನೋಡಿದ್ರೆ ಆ ಒಂಟಿ ಕಣ್ಣಿನ ರಾಕ್ಷಸ ಏನ್ ಮಾಡ್ತಾನೆ ಗೊತ್ತಾ, ಕಿಂಚಿತ್ತು ದಯೆ ಇಲ್ಲದೆ ಒಬ್ಬೊಬ್ಬರನ್ನ ಹಿಡಿದು ಹರಿದು ಬಾಯಲ್ಲೇ ತಿಂದು ಹಾಕ್ತಾನೆ. ಇದನ್ನ ನೋಡ್ತಿರೋ ಒಡಿಯಸ್ಸು ಅಯ್ಯೋ ಮುಗಿತು, ನಾವು ಸಿಕ್ಕಾಕೊಂಡ್ವಿ, ಇನ್ಮೇಲೆ ಏನು ಮಾಡೋಕೆ ಆಗಲ್ಲ ಅಂತ ಭಯ ಪಡದೆ ಒಬ್ಬ ರಿಯಲ್ ಹೀರೋ ಮತ್ತೆ ರಿಯಲ್ ಲೀಡರ್ ತರ ನಾವು ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗುತ್ತೆ. ಬೆಳಗ್ಗಾದ ಮೇಲೆ ಒಡಿಸಿಯಸ್ ಒಬ್ಬೊಬ್ಬರನ್ನೇ ಗುಹೆಯಿಂದ ಹೊರಗೆ ಕಳಿಸ್ತಾನೆ. ಯಾಕಂದ್ರೆ ಆ ಒಂಟಿ ಕಣ್ಣಿನ ರಾಕ್ಷಸ ಒಳಗೆ ಬಂದ ಮೇಲೆ ಗುಹೆಯನ್ನ ಅವನೇ ಕ್ಲೋಸ್ ಮಾಡ್ತಾನೆ. ಆದ್ರೆ ಮತ್ತೆ ತಿರುಗಿ ಮುಂಜಾನೆ ಆ ಆಡುಗಳನ್ನೆಲ್ಲ ಅಂದ್ರೆ ಆ ಮೇಕೆಗಳನ್ನೆಲ್ಲ ಹೊರಗೆ ಕಳಿಸ್ಬೇಕಲ್ವಾ, ಅದಕ್ಕೆ ಆ ಗುಹೆ ಜಸ್ಟ್ ಒಂದು 30 ಸೆಕೆಂಡ್ಗಳ ಕಾಲ ಮಾತ್ರ ಓಪನ್ ಆಗುತ್ತೆ. ಅದೇ 30 ಸೆಕೆಂಡ್ಸ್ ನಲ್ಲಿ ಆ ಮೇಕೆಗಳ ಜೊತೆ ನಾವು ಹೊರಗೆ ಹೋಗ್ಬಿಡ್ಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾರೆ. ಅದರಲ್ಲಿ ಕೆಲವರು ಹೊರಗೆ ಬರ್ತಾರೆ, ಇನ್ನ ಕೆಲವರು ಒಳಗೆ ಸಿಕ್ಕಾಕೊಳ್ತಾರೆ. ಮತ್ತೆ ನೆಕ್ಸ್ಟ್ ಡೇಗೂ ವೇಟ್ ಮಾಡ್ತಾನೆ ನಮ್ಮ ಒಡಿಯಸ್. ಈಗ ಇನ್ನೊಂದು ದಿನ ಅವರು ಅಲ್ಲೇ ವೇಟ್ ಮಾಡ್ತಾರೆ ಎಸ್ಕೇಪ್ ಆಗೋದಕ್ಕೆ. ನೆಕ್ಸ್ಟ್ ಡೇ ಕೂಡ ಆ ಒಂಟಿ ಕಣ್ಣಿನ ರಾಕ್ಷಸ ಹೊರಗಡೆ ಹೋಗ್ಬಿಟ್ಟು ಆ ಮೇಕೆಗಳನ್ನೆಲ್ಲ ಮೇಯಿಸ್ಕೊಂಡು ವಾಪಸ್ ಒಳಗೆ ಕರ್ಕೊಂಡು ಬರ್ತಾನೆ. ಅದೇ ಟೈಮಿಂಗ್ ನಲ್ಲಿ ಇವರು ಹೊರಗೆ ಹೋಗ್ತಾರೆ. ಒಂದು ಹಂತದ ಮೇಲೆ ಕೆಲವು ನಷ್ಟಗಳ ಜೊತೆ ಒಡಿಯಸ್ ಅವರನ್ನ ಕರ್ಕೊಂಡು ಆ ಒಂಟಿ ಕಣ್ಣಿನ ರಾಕ್ಷಸನಿಂದ ಎಸ್ಕೇಪ್ ಆಗಿ ಹೊರಡ್ತಾರೆ. ಹಂಗೆ ಎಸ್ಕೇಪ್ ಆಗಿ ಹೋಗುವಾಗ ಒಡಿಯಸ್ ಏನ್ ಮಾಡ್ತಾನೆ ಅಂತಂದ್ರೆ, ಆ ಒಂಟಿ ಕಣ್ಣಿನ ರಾಕ್ಷಸನ ಕಣ್ಣಿಗೆ ಬಾಣದಿಂದ ಚುಚ್ಚಿ ಕಣ್ಣನ್ನ ಕಳ್ಕೊಳ್ಳೋ ತರ ಮಾಡ್ಬಿಡ್ತಾನೆ. ಅದರಿಂದ ಆ ರಾಕ್ಷಸನಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ತಕ್ಷಣ ಇವ್ರನ್ನ ಚೇಸ್ ಮಾಡ್ಕೊಂಡು ಆ ಬೋಟ್ ಹತ್ರ ಬರ್ತಾನೆ. ಅಲ್ಲಿ ಸ್ವಲ್ಪ ಜನ ಸೈನಿಕರನ್ನ ಅವನು ತಿನ್ಬಿಡ್ತಾನೆ. ಆದ್ರೂ ಕೂಡ ಇವರು ಎಸ್ಕೇಪ್ ಆಗ್ತಾರೆ. ಇವಾಗ ಆ ಬೋಟ್ ನಲ್ಲಿ ಇರ್ತಾರಲ್ವಾ ಒಡಿಯಸ್ನ ಸಾಥಿಗಳು, ಅವರೆಲ್ಲ ಒಡಿಯಸ್ ಮೇಲೆ ಸಖತ್ ಕಿರ್ಚಾಡ್ತಾ ಇರ್ತಾರೆ. ಫುಲ್ ಸಿಟ್ ಮಾಡ್ಕೊಂಡಿರ್ತಾರೆ. ಯಾಕಪ್ಪ ಅಂದ್ರೆ, ನೀನು ಸಮುದ್ರದ ಶಾಪಕ್ಕೆ ಗುರಿ ಆಗ್ಬಿಟ್ಟಿದ್ಯಾ, ಇವಾಗ ನಾವು ಹೆಂಗೋ ಎಸ್ಕೇಪ್ ಆಗಿದ್ವಿ, ನೀನ್ ಯಾಕೆ ಆ ಸಮುದ್ರದ ರಾಕ್ಷಸನಿಗೆ ಕಣ್ಣಿಗೆ ಚುಚ್ಚಿಬಿಟ್ಟಿ, ಇದೊಂದು ದೊಡ್ಡ ತಪ್ಪು, ದೊಡ್ಡ ಪಾಪ, ಈ ಪಾಪ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ಅದಕ್ಕೆ ಒಡಿಸಿಯಸ್ ಹೇಳ್ತಾನೆ, ಯಾವ ಪಾಪ ಗೀಪನೂ ಇಲ್ಲ, ಯಾವ ಪಾಪ ಬಂದ್ರು ಕೂಡ ನಮಗೆ ಕಾನ್ಫಿಡೆನ್ಸ್ ಇದ್ರೆ ಸಾಕು, ಈ ಮೂಢ ನಂಬಿಕೆಗಳನ್ನೆಲ್ಲ ನಾನು ನಂಬಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಆ ಜನರನ್ನು ಕರ್ಕೊಂಡು ಅಲ್ಲಿಂದ ಹೊರಗೆ ಹೋಗ್ತಾನೆ. ಸೊ ಇವಾಗ ಒಂದು ಚಾಪ್ಟರ್ ಮುಗಿತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಹಸಿವಿಗೆ ಫುಡ್ ಇಲ್ವಲ್ಲ ಅಂತ ಸಖತ್ತು ಬೇಜಾರಾಗಿರ್ತಾರೆ. ಸ್ವಲ್ಪ ದೂರ ಅವರು ಟ್ರಾವೆಲ್ ಮಾಡ್ತಾರೆ. ಮಾಡೋ ಟೈಮ್ ನಲ್ಲಿ ಸಡನ್ ಆಗಿ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ಮೇಲೆ ಅವರಿಗೆ ಇನ್ನೊಂದು ಐಲ್ಯಾಂಡ್ ಸಿಗುತ್ತೆ. ಆ ಐಲ್ಯಾಂಡ್ ಗೆ ಹೋಗಿ ಹೇಗಾದ್ರೂ ಫುಡ್ ರೆಡಿ ಮಾಡೋಣ ಅಂತ ಎಲ್ಲರೂ ಆ ಐಲ್ಯಾಂಡ್ ಕಡೆ ಹೊರಡ್ತಾರೆ. ಇವಾಗ ಸ್ವಲ್ಪ ಹೊತ್ತು ಟೈಮು ನಮಗೆ ಕತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಾವು ಟೆಲೆಮ್ಯಾಕಸ್ ನ ನೋಡಬಹುದು. ಅವನು ತನ್ನ ಅಪ್ಪನ ಹುಡುಕಾಟ ಮಾಡ್ತಾನೆ ಇರ್ತಾನೆ. ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತಾನೆ. ಆದ್ರೆ ಎಲ್ಲೂ ಅವನಿಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಅದಾದ್ಮೇಲೆ ಒಂದು ದೇಶಕ್ಕೆ ಟೆಲೆಮ್ಯಾಕಸ್ ಹೋಗ್ಬಿಟ್ಟು ಆ ದೇಶದ ರಾಜನ ಹತ್ರ ಹೋಗಿ ಕೇಳ್ತಾನೆ, ನಿಮ್ಮ ಅಪ್ಪನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಆ ರಾಜ ಹೇಳ್ತಾನೆ, ನಿಮ್ಮ ಅಪ್ಪನ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಈ ಇಡೀ ದೇಶ ಜನರಿಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತು, ಅಂತಹ ದೊಡ್ಡ ವಾರಿಯರ್ ನಿಮ್ಮಪ್ಪ ಒಡಿಯಸ್ ಅಂತ ಅವನಿಗೆ ಹೇಳ್ತಾನೆ. ಅವಾಗ ಆ ರಾಜ ಕೇಳ್ತಾನೆ, ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಏನ್ ಗೊತ್ತಾಗಬೇಕು ಅಂತ. ಅವಾಗ ಟೆಲೆಮ್ಯಾಕಸ್ ಹೇಳ್ತಾನೆ, ನಮ್ಮಪ್ಪ ಇಲ್ಲಿ ತನಕ ವಾಪಸ್ ಬಂದಿಲ್ಲ, ಅವನಿಗೆ ಏನಾಯ್ತು, ಅವನು ಬದುಕಿದನ ಇಲ್ವಾ, ಅವನು ಯಾರು ಏನು ಎತ್ತ ಅಂತ ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾ ಇರ್ತಾನೆ. ಅವಾಗ್ಲೇ ಆ ರಾಜ 10 ವರ್ಷಗಳ ಹಿಂದೆ ನಡೆದ ಯುದ್ಧದ ಬಗ್ಗೆ ಹೇಳ್ತಾನೆ. ಆ ಯುದ್ಧದಲ್ಲಿ ಆಲ್ಮೋಸ್ಟ್ ಎಲ್ಲ ಸೈನಿಕರ ಪರವಾಗಿ ಒಬ್ಬನೇ ನಿಂತು ಆ ಯುದ್ಧನ ಗೆಲ್ಸ್ಕೊಟ್ಟವನು ಯಾರಪ್ಪ ಅಂತಂದ್ರೆ ಅದೇ ನಮ್ಮ ಒಡಿಯಸ್. ಈ ತರ ಟೆಲೆಮ್ಯಾಕಸ್ ಅಪ್ಪನ ಬಗ್ಗೆ ಹೊಗಳ್ತಾ ಇರ್ತಾರೆ. ಇವಾಗಲೇ ನಮಗೆ ಒಂದು ಒಳ್ಳೆ ಮ್ಯಾಟರ್ ಗೊತ್ತಾಗುತ್ತೆ. ಈ ರಾಜ ಒಡಿಸಿಯಸ್ ಜೊತೆಗೆ ಆ ದೇಶದ ಯುದ್ಧ ಮಾಡ್ಬೇಕಾದ್ರೆ ಇವನು ಒಬ್ಬ ಪಾಠ ಆಗಿದ್ದ. ಒಡಿಸಿಯಸ್ ಜೊತೆ ಅವನು ಕೂಡ ಯುದ್ಧ ಮಾಡ್ತಾ ಇದ್ದ. ಅವಾಗ ಟೆಲೆಮ್ಯಾಕಸ್ ಕೇಳ್ತಾನೆ, ಎಲ್ಲರೂ ವಾಪಸ್ ಬಂದ ತರ ಯಾಕೆ ನಮ್ಮ ಅಪ್ಪನ ಬೋಟ್ ಮಾತ್ರ ವಾಪಸ್ ಬರಲಿಲ್ಲ. ನಿಮಗೆ ನೆನಪಿದ್ರೆ ಇದನ್ನ ನಿಮಗೆ ಮುಂಚೆನೇ ಹೇಳಿದ್ದೆ. ಬೋಟ್ ಸ್ಟಾರ್ಟಿಂಗ್ ಅಲ್ಲಿ 3 ಸಪರೇಟ್ ಟ್ರ್ಯಾಕಿಗೆ ಹೋದ್ವು. ಇನ್ನ 3 ಒಡಿಸಿಯಸ್ ಕರ್ಕೊಂಡು ಹೋದ. ಒಡಿಸಿಯಸ್ ನ ಬಿಟ್ಟು 3 ಸಪರೇಟ್ ಬೋಟ್ ಹೋಗಿದ್ವಲ್ಲ ಬೇರೆ ರೂಟ್ ಅಲ್ಲಿ, ಅವೆಲ್ಲ ಮನೆಗೆ ತಲುಪಿದ್ವು. ಆದ್ರೆ ಇನ್ನೊಂದು 3 ಬಿಟ್ಟು ಒಡಿಸಿಯಸ್ ಕರ್ಕೊಂಡು ಹೋಗಿದ್ದಲ್ಲ, ಅದು ಮಾತ್ರ ದೇಶಕ್ಕೆ ವಾಪಸ್ ಬರಲಿಲ್ಲ. ನಿಮ್ಮ ಅಪ್ಪಂಗೆ ಏನಾಯ್ತು ಅಂತ ಅವ್ರಿಗೆಲ್ಲ ಏನಾಯ್ತು ಅಂತ ನಮಗೆ ಏನು ಗೊತ್ತಿಲ್ಲ, ನಾವು ಬೇರೆ ಸಪರೇಟ್ ಟ್ರ್ಯಾಕ್ ಹಿಡಿದು ಬಂದ್ವಿ ಅಂತ ಆ ದೇಶದ ರಾಜ ಹೇಳ್ತಾನೆ.
ಹೇಳ್ತಾನೆ. ಇದನ್ನ ಕೇಳಿದ್ದೆ ತಡ ಟೆಲೆಮಾಂಕಸ್ ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಅಯ್ಯೋ ನಮ್ಮಪ್ಪ ಇಂತವರ ಅಂತ ಸೀನ್ ಕಟ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಒಡಿಸಿಯಸ್ ಆ ಲೇಡಿ ಹತ್ರ ಮತ್ತೆ ನೆನಪಿಗೆ ಬಂದಿದ್ನೆಲ್ಲ ಪದೇ ಪದೇ ಹೇಳ್ತಾ ಇರ್ತಾನೆ. ಇವಾಗ ಆ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಇವರು ಮತ್ತೆ ಫುಡ್ ನ ಹುಡುಕ್ತಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾರೆ. ಅದು ಎಲ್ಲಪ್ಪ ಅಂತಂದ್ರೆ ಒಂದು ಬೇರೆ ದೇಶದ ಬಾರ್ಡರ್ ಏರಿಯಾ. ಆ ಏರಿಯಾಗೆ ಹೋದ ತಕ್ಷಣ ಅಲ್ಲಿ ಇವರಿಗೆಲ್ಲ ಫುಡ್ ಸಿಗುತ್ತೆ. ಆದ್ರೆ ಅದು ಫುಡ್ ಅಲ್ಲ, ಅದು ಬರೀ ಒಂದು ಒಣ ಮಣ್ಣಾಗೆ ಚೇಂಜ್ ಆಗ್ಬಿಡುತ್ತೆ. ಇಲ್ಲೂ ಮೋಸ ಆಗ್ಬಿಡ್ತಾ ಅಂತ ಸಖತ್ ಡಿಸಪಾಯಿಂಟ್ ಆಗ್ತಾರೆ. ಅವಾಗಲೇ ಒಂದು ವಿಷಯ ಅರ್ಥ ಆಗೋದು, ನಮ್ಮ ಒಡಿಸಿಯಸ್ಗೆ ಬಂದಿರೋ ಶಾಪದಿಂದಾಗಿ ಅವರಿಗೆ ನ್ಯಾಚುರಲ್ ಆಗೇನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಒಬ್ನಿಗೆ ಎನಿಮಿಯಿಂದನೋ ಅಥವಾ ದ್ರೋಹಿಯಿಂದನೋ ಪ್ರಾಬ್ಲಮ್ಸ್ ಬರೋದು ನಾರ್ಮಲ್. ಆದ್ರೆ ನಮ್ಮ ಒಡಿಸಿಯಸ್ಗೆ ನೇಚರ್ ಇಂದಾನೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರ್ತಾ ಇದೆ, ಡ್ಯಾಮೇಜಸ್ ಆಗ್ತಾ ಇದೆ. ಸರಿ, ಇಷ್ಟೆಲ್ಲ ಆಯ್ತು. ಒಂದ್ ಹಂತ ಆದ್ಮೇಲೆ ಮತ್ತೊಂದ್ ಕಡೆ ಹೋಗ್ತಾರೆ, ಫುಡ್ ಸಿಗ್ಬೋದೇನೋ ಅಂತ. ಅಲ್ಲಿ ಎಷ್ಟೊಂದ್ ಜನ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅವರಿಗೆ ಫುಡ್ ಸಿಗಲ್ಲ. ಅಲ್ಲಿಂದ ಹೆದರ್ಕೊಂಡ್ಬಿಟ್ಟು ಓಡ್ ಬಂದ್ಬಿಡ್ತಾರೆ. ಇವಾಗ ಆ ಇನ್ಸಿಡೆಂಟ್ ನಲ್ಲಿ ಒಂದು ಬೋಟ್ ಅನ್ನು ಕೂಡ ಕಳ್ಕೊತಾನೆ. ಅಷ್ಟೇ ಅಲ್ಲದೆ 100 ಜನ ಸೈನಿಕರನ್ನು ಕೂಡ ಕಳ್ಕೊತಾನೆ ನಮ್ಮ ಒಡಿಯಸ್. ಅದನ್ನ ಅವನಿಗೆ ಅಕ್ಸೆಪ್ಟ್ ಮಾಡೋಕೆ ಆಗೋದಿಲ್ಲ. ನಮ್ ಜೊತೆ ಇದ್ದವರನ್ನೆಲ್ಲ ಸ್ವಲ್ಪನೇ ಕಳ್ಕೊತಾ ಇದೀವಲ್ಲ, ಇದಕ್ಕೆ ನಾನೇನ ಕಾರಣ ಅಂತ ಸಖತ್ ಗಿಲ್ಟ್ ನಲ್ಲಿ ಇರ್ತಾನೆ. ಆದ್ರೂ ಆ ಲೀಡರ್ ನ ಧೈರ್ಯ ಆ ಪ್ಲೇಸ್ ನಲ್ಲಿ ಸೋತು ಹೋಗಲ್ಲ. ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಕೂಡ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ ಮೂವ್ ಆನ್ ಆಗ್ತಾನೆ ಇರ್ತಾನೆ. ಹಂಗೆ ಹೋಗ್ತಾ ಇರಬೇಕಾದ್ರೆ ದಿನಗಳು ಸಖತ್ ಸ್ಪೀಡ್ ಆಗಿ ಕಳೆದು ಹೋಗ್ತಾ ಇರ್ತವೆ. ಒಂದು ಕಡೆ ನೋಡಿದ್ರೆ ನಮ್ಮ ರಾಣಿನ ತೋರಿಸ್ತಾರೆ, ಅಂದ್ರೆ ಪೆನಲೋಪಿ. ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಿರೋ ನಮ್ಮ ಆಂಟೋನಿಯಸ್ ಮತ್ತೆ ಅಲ್ಲಿಗೆ ಬರ್ತಾನೆ. ಅವನು ಹೇಳ್ತಾನೆ, ನೀನು ನಿನ್ನ ಗಂಡನಿಗೋಸ್ಕರ ವೇಟ್ ಮಾಡೋದೆಲ್ಲ ವೇಸ್ಟ್. ಅವನು ಸತ್ತೋಗಿದ್ದಾನೆ, ವಾಪಸ್ ಬರಲ್ಲ. ನನ್ನ ಮದುವೆ ಆಗೋ, ನಾನು ಮತ್ತೆ ನೀನು ಈ ದೇಶನ ರೂಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸಖತ್ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಒಬ್ಬ ವುಮೆನ್ ಆಗಿ ಹೇಗೆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಆತರ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಡಿಸಿಯಸ್ ಆ ಲೇಡಿ ಹತ್ರ ನನಗೆ ಇನ್ನೊಂದು ಸ್ವಲ್ಪ ವಿಷಯ ನೆನಪಾಗ್ತಾ ಇದೆ ಅಂತ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಇವಾಗ ಇವರು 3ನೇ ಬಾರಿ ಫುಡ್ ನ ಹುಡುಕ್ತಾ ಒಂದು ಪ್ಲೇಸ್ ಗೆ ಹೋಗಿರ್ತಾರೆ. ಆ ಪ್ಲೇಸ್ ನಲ್ಲಿ ಒಬ್ಬ ಲೇಡಿ ಇರೋದನ್ನ ನೋಡ್ಬಿಟ್ಟು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಒಡಿಸಿಯಸ್ನ ಸೈನಿಕರು. ಈ ಸಲ ಒಡಿಸಿಯಸ್ ಹೋಗೋದಿಲ್ಲ, ಯಾಕಂತಂದ್ರೆ ಒಬ್ರು ಬೋಟ್ ಹತ್ರ ನಿಂತ್ಕೊಂಡು ಬೋಟ್ ನ ಕಾಯ್ಬೇಕು. ಇವಾಗ ಫುಡ್ ನ ಹುಡ್ಕೊಂಡು ಹೋಗಿರೋ ಸೈನಿಕರು ಏನ್ ಮಾಡ್ತಾರೆ ಅಂತಂದ್ರೆ ಆ ಲೇಡಿನ ನೋಡ್ಬಿಟ್ಟು ಅವಳ ಕೊಟ್ಟ ಫುಡ್ ನೆಲ್ಲ ತಿನ್ಬಿಡ್ತಾರೆ. ಆದ್ರೆ ಇಲ್ಲೇ ದೊಡ್ಡ ಟ್ವಿಸ್ಟ್ ಕಾಯ್ತಾ ಇರೋದು. ಅದೇನಪ್ಪಾ ಅಂತಂದ್ರೆ ಆ ಲೇಡಿ ಕೊಟ್ಟ ಫುಡ್ ನಲ್ಲಿ ದೊಡ್ಡ ಮ್ಯಾಜಿಕ್ ಇರುತ್ತೆ. ಯಾಕಂದ್ರೆ ಅವಳು ಮಂತ್ರವಾದಿ. ಅದನ್ನ ತಿಂದ ತಕ್ಷಣ ಅವರಿಗೆ ಏನು ಬಾಡಿ ಮೂವ್ಮೆಂಟ್ ಆಗಲ್ಲ. ಅವಳು ಆ ಸೈನಿಕರನ್ನೆಲ್ಲ ಹಂದಿ ಮರಿಗಳಾಗಿ ಚೇಂಜ್ ಮಾಡ್ಬಿಡ್ತಾಳೆ. ಎಷ್ಟೊತ್ತಾಯ್ತು ಹೋಗಿ, ಇನ್ನು ನಮ್ಮ ಸೈನಿಕರು ಬಂದಿರವಲ್ಲ ಅಂತ ಒಡಿಸಿಯಸ್ ಅವ್ರನ್ನ ಹುಡುಕೊಂಡು ಅದೇ ಮನೆಗೆ ಹೋಗ್ತಾನೆ. ಆ ಲೇಡಿ ಹತ್ರ ಹೋಗಿ ಆ ಲೇಡಿ ಹತ್ರ ಕೇಳ್ತಾನೆ, ನಮ್ಮ ಸೈನಿಕರು ಇಲ್ಲಿ ಬಂದಿದ್ರಾ ಅಂತ. ಅದಕ್ಕೆ ಅವಳು ನನಗೆ ಗೊತ್ತಿಲ್ಲ, ನಿನಗೆ ಹಸುವಾಗಿದ್ಯಾ, ಊಟ ಕೊಡ್ಲಾ ಅಂತ ಕೇಳ್ತಾಳೆ. ಆ ಲೇಡಿ ಒಂದು ಕಾಗೆ ಕೂಡ ಇಟ್ಕೊಂಡಿರ್ತಾಳೆ ಬಂದಿ ಮಾಡ್ಕೊಂಡು. ರಿಯಾಲಿಟಿಯಲ್ಲಿ ಅದು ಕಾಗೆ ಅಲ್ಲ, ಅದು ಆ ಮಂತ್ರವಾದಿಯ ತಂಗಿ. ಅವಳು ಕಾಗೆ ಆಗಿ ಕನ್ವರ್ಟ್ ಮಾಡಿರ್ತಾಳೆ. ಒಡಿಸಿಯಸ್ಗೆ ಎಲ್ಲೋ ಒಂದು ಡೌಟ್ ಹೊಡೆಯುತ್ತೆ. ಅವನು ಅದನ್ನ ತಿನ್ನೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ನನ್ನ ಸೈನಿಕರು ಇಲ್ಲಿ ಬಂದಿಲ್ವಾ ಅಂತ ಮತ್ತೊಂದ್ಸಲಿ ಕೇಳ್ತಾನೆ. ಅವಾಗ ಅವಳು ಇಲ್ಲ ಅಂತ ಹೇಳ್ತಾಳೆ. ಸೈನಿಕರಲ್ಲಿ ಒಬ್ಬನು ಉಂಗ್ರ ಹಾಕೊಂಡಿರ್ತಾನೆ. ಆ ಉಂಗ್ರ ಅಲ್ಲೇ ಇರುತ್ತೆ. ಅದನ್ನ ಅವನು ನೋಟಿಸ್ ಮಾಡ್ತಾನೆ. ಒಡಿಸಿಯಸ್ಗೆ ಡೌಟ್ ಬಂತು ಅಂತ ಮಂತ್ರವಾದಿಗೆ ಗೊತ್ತಾಗ್ಬಿಡುತ್ತೆ. ಅವಳು ಇನ್ನೇನು ಅವನಿಗೆ ಸಾಯಿಸಬೇಕು ಅಥವಾ ಹಾನಿ ಮಾಡಬೇಕು ಅಷ್ಟರಲ್ಲಿ ಒಡಿಸಿಯಸ್ ಆ ಕಾಗೆನ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟು ಹಿಚ್ಚಿಬಿಡ್ತಾನೆ. ಅವಾಗ ಅವಳು ಹೆದರ್ಕೊಂತಾಳೆ. ಅವಾಗ ಒಪ್ಕೋತಾಳೆ, ಹೌದು ನಾನೇ ಮಾಡಿದ್ದು, ಆದ್ರೆ ಇದನ್ನ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು. ಅದಕ್ಕೆ ಅವನು ಹೇಳ್ತಾನೆ, ನಿನಗೆ ಪ್ರೊಡಕ್ಷನ್ ಇದು ಇರಬಹುದು, ಆದ್ರೆ ಇದೆಲ್ಲ ತಪ್ಪು ತಾನೆ ಅಂತ ಬೆದರಿಸ್ತಾನೆ. ಅದಾದ್ಮೇಲೆ ಆ ಮಂತ್ರವಾದಿ ಆ ಸೈನಿಕರನ್ನ ಮತ್ತೆ ನಾರ್ಮಲ್ ಆಗಿ ಮನುಷ್ಯರಾಗಿ ಕನ್ವರ್ಟ್ ಮಾಡ್ತಾಳೆ. ಊಟನ ಅವರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ. ಆದ್ರೆ ಒಡಿಸಿಯಸ್ಗೆ ಹೇಳ್ತಾಳೆ, ನಾನು ಮಾಡಿದ್ದು ತಪ್ಪಾಗಿದ್ರು ಕೂಡ ನೀವು ನನಗೆ ಕ್ಷಮಿಸಿದ್ರಲ್ಲ, ಸಖತ್ ದೊಡ್ಡ ಮನಸ್ಸು ನಿಮ್ದು. ಒಡಿಸಿಯಸ್ ಕೇಳ್ತಾನೆ, ಅವೆಲ್ಲ ಇರ್ಲಿ, ನಾನು ಇವಾಗ ನನ್ನ ದೇಶಕ್ಕೆ ಹೋಗ್ಬೇಕು, ಅದಕ್ಕೆ ದಾರಿ ಹೇಳು ಅಂತ ಅವ್ನು ಕೇಳಿದಾಗ ಆ ಲೇಡಿ ಹೇಳ್ತಾಳೆ, ನನ್ನಿಂದ ದಾರಿ ಹೇಳೋಕೆ ಆಗಲ್ಲ, ಖಂಡಿತ ದೇವರು ನಿಮಗೆ ದಾರಿ ತೋರಿಸ್ತಾರೆ ಅಂತ ಹೇಳಿ ಪರಿಹಾರ ಕೊಡ್ತಾಳೆ. ಆ ಪರಿಹಾರ ಏನಪ್ಪಾ ಅಂತಂದ್ರೆ 2 ಮೇಕೆನ ಬಲಿ ಕೊಡಬೇಕು. ಆ ಮೇಕೆಯ ರಕ್ತವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಆ ಸಮುದ್ರದ ದಂಡೆಗೆ ಹೋಗಿ ಕುತ್ಕೊಂಡು 2 ತಲೆ ಕಟ್ ಮಾಡಿ ಆ ರಕ್ತನ ಒಂದು ಪ್ಲೇಟ್ ನಲ್ಲಿ ಹಾಕಿ ನಮಗೆ ದಾರಿ ತೋರಿಸಿ ಅಂತ ಒಡಿಸಿಯಸ್ ಬೇಡ್ಕೊಳ್ತಾನೆ. ಅದಾದ್ಮೇಲೆ ಒಂದು ಹಾರರ್ ಸೀನ್ ಬರುತ್ತೆ. ಬಹಳಷ್ಟು ಆತ್ಮಗಳು ಅಲ್ಲಿ ಬರ್ತಾರೆ. ಆ ಎಲ್ಲಾ ಆತ್ಮಗಳು ಯಾರು ಗೊತ್ತಾ, ಅವರೆಲ್ಲ ಒಡಿಸಿಯಸ್ನ ಸೈನಿಕರು. ಅವರೆಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅವರೆಲ್ಲ ಬಂದು ದಾರಿ ಹೇಳ್ತಾರೆ. ಅವಾಗ ಅವರು ಬರೀ ದಾರಿ ಮಾತ್ರ ಹೇಳಲ್ಲ, ದೊಡ್ಡ ಡೇಂಜರ್ ಬಗ್ಗೆನೂ ಹೇಳ್ತಾರೆ. ಆ ಆತ್ಮಗಳು ಇದ್ವಲ್ಲ, ಅದ್ರಲ್ಲಿ ಸ್ವಲ್ಪ ಕೆಟ್ಟ ಆತ್ಮ ಕೂಡ ಇದ್ವು, ಒಳ್ಳೆ ಆತ್ಮ ಕೂಡ ಇದ್ವು. ಕೆಲವೊಂದು ಕೆಟ್ಟ ಆತ್ಮಕ್ಕೆ ಒಡಿಸಿಯಸ್ ಗೆಲ್ಬಾರ್ದು ಅಂತ ಇರುತ್ತೆ. ಒಳ್ಳೆ ಸೈನಿಕರ ಆತ್ಮ ಹೇಳುತ್ತೆ, ಒಡಿಸಿಯಸ್ ಇನ್ನು ಪಾಪ ಮಾಡಿದ್ಯಾ, ಅಷ್ಟೇ ಅಲ್ಲದೆ ಎಷ್ಟೋ ತಪ್ಪುಗಳನ್ನ ಕೂಡ ಮಾಡಿದ್ಯಾ, ಅದಕ್ಕೆ ಈ ಕೆಟ್ಟ ಆತ್ಮಗಳ ಸೈನಿಕರು ನಿನ್ನ ಖಂಡಿತ ನನ್ನ ದೇಶಕ್ಕೆ ಹೋಗೇ ಬಿಡೋದಿಲ್ಲ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಒಡಿಸಿಯಸ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಇಲ್ಲ ಏನೇ ಆದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದ್ರೂ ಕೂಡ ನನ್ನ ಜನರನ್ನು, ನನ್ನ ಸೈನಿಕರನ್ನ ಖಂಡಿತ ನನ್ನ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಈ ತರ ಮಾತಾಡ್ತಿರ್ಬೇಕಾದ್ರೆ ಆ ಎಲ್ಲಾ ಕೆಟ್ಟ ಸೈನಿಕರ ಆತ್ಮ ಬಂದ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಂಡ್ಬಿಟ್ಟು ಇವರೆಲ್ಲ ಓಡೋಗ್ಬಿಡ್ತಾರೆ. ಬಂದು ಬೋಟ್ ಹತ್ತಿದ ಮೇಲೆ ಒಡಿಸಿಯಸ್ ಹೇಳ್ತಾನೆ, ಎಲ್ರು ಕಿವಿ ಮುಚ್ಕೊಳ್ಳಿ, ಈ ಹಡಗಲ್ಲಿ ಒಂದು ಕಂಬ ಇದೆಯಲ್ಲ, ಅದಕ್ಕೆ ನನ್ನ ಟೈಟ್ ಆಗಿ ಕಟ್ ಹಾಕಿ. ನಾನು ಎಷ್ಟೇ ಕಿರ್ಚಾಡಿದ್ರು ಒದ್ದಾಡಿದ್ರು ನೀವು ಬೋಟ್ ಮೂವ್ ಮಾಡೋ ಕೆಲಸ ಮಾತ್ರ ನೋಡ್ಬೇಕು, ಬೇರೆ ಯಾವ ಕೆಲಸನೂ ಮಾಡಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾನೆ. ಈ ತರ ಯಾಕೆ ಹೇಳ್ತಾನೆ ಅಂತಂದ್ರೆ, ಅವರು ಹೋಗ್ತಿರ್ತಾರಲ್ವ ಆ ಒಂದು ಸಮುದ್ರದ ದಾರಿ, ಆ ಸಮುದ್ರದಲ್ಲಿ ಒಂದು ಕೆಟ್ಟ ಆತ್ಮಗಳಿದಾವೆ, ಅದು ಕೂಗಾಡ್ತವೆ, ನಮ್ಮನ್ನ ಸೆಳೆಯುತ್ತೆ. ನೀವು ಕಿವಿ ಮುಚ್ಕೊಂಡ್ರೆ ಅದರ ಕೂಗಾಟ ನಿಮಗೆ ಕೇಳಲ್ಲ, ಆದ್ರೆ ನಾನ್ ಮಾತ್ರ ಕೇಳಿಸ್ಕೊಂತೀನಿ. ಸೊ ಒಡಿಸಿಯಸ್ ಎಷ್ಟೇ ಕಿರ್ಚಾಡಿದ್ರು ಕೂಡ ಇವರು ಯಾರು ಹೆಲ್ಪ್ ಮಾಡಬಾರ್ದು ಅಂತ ತುಂಬಾ ಆನೆಸ್ಟ್ ಆಗಿ ಹೇಳಿರ್ತಾನೆ. ಆಮೇಲೆ ಆ ಸೌಂಡ್ ಸ್ಟಾಪ್ ಆಗುತ್ತೆ. ಒಡಿಸಿಯಸ್ ಕೂಡ ಸೈಲೆಂಟ್ ಆಗ್ಬಿಡ್ತಾನೆ. ಪ್ರಜ್ಞೆ ಬಂದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಅವರು ಒಂದು ಐಲ್ಯಾಂಡ್ ಗೆ ಹೋಗ್ತಾರೆ. ಅಲ್ಲಿ ತುಂಬಾ ಫುಡ್ ಇರುತ್ತೆ, ಅಂದ್ರೆ ಪ್ರಾಣಿಗಳು ಇರುತ್ತೆ, ಆದ್ರೆ ಅದನ್ನ ಅವರು ಹೊಡೆದು ತಿನ್ನಬಾರ್ದು. ಅಕಸ್ಮಾತ್ ಅವ್ರ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ಅವರು ಸಾಯ್ತಾರೆ ಅಂತ ದೇವರು ಹೇಳಿರುತ್ತೆ. ಇದನ್ನ ಒಡಿಸಿಯಸ್ ಅವ್ರಿಗೂ ಕೂಡ ಹೇಳಿರ್ತಾನೆ, ಆದ್ರೆ ಅವರು ಕೇಳೋದಿಲ್ಲ, ಅದನ್ನ ತಿನ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವರು ವಾಪಸ್ ಬೋಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಒಂದು ದೊಡ್ಡ ಟೂಫಾನ್ ಬಂದ್ಬಿಡುತ್ತೆ. ಅದರಲ್ಲಿ ಬೋಟ್ ಸಪರೇಟ್ ಆಗ್ಬಿಡುತ್ತೆ, 2 ತುಂಡಾಗ್ಬಿಡುತ್ತೆ. ಆ ದೊಡ್ಡ ಸುನಾಮಿಯಲ್ಲಿ ಅವನ ಸೈನಿಕರೆಲ್ಲ ಸತ್ತೋಗ್ಬಿಡ್ತಾರೆ ಮುಳುಗ್ಬಿಟ್ಟು. ಇವನು ಕೂಡ ಮುಳುಗ್ತಾನೆ, ತೇಲ್ಬಿಟ್ಟು ದಡಕ್ಕೆ ಬಂದ್ಬಿಡ್ತಾನೆ. ಆ ಲೇಡಿ ಇರ್ತಾಳಲ್ವಾ, ಅವಳು ಬಂದು ಒಡಿಸಿಯಸ್ ನ ರಿಸೀವ್ ಮಾಡ್ತಾಳೆ. ಆ ಲೇಡಿನೇ ಅವನ ಕಾಪಾಡಿದ್ದು, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇವಾಗ ಅವನ ಜೊತೆ ಇರ್ತಾಳೆ. ಆಕ್ಚುಲಿ ಅವ್ನ ಕಂಡ್ರೆ ಅವಳಿಗೆ ತುಂಬಾನೇ ಇಷ್ಟ. ಒಡಿಸಿಯಸ್ಗೆ ಆ ಲೇಡಿ ಒಂದು ಲೋಟಸ್ ಫ್ಲವರ್ ತಿನ್ನಿಸ್ತಾ ಇರ್ತಾಳೆ. ಅದು ಮ್ಯಾಜಿಕಲ್ ಅಂತ ಅನ್ಸುತ್ತೆ, ಯಾಕಂದ್ರೆ ಅದನ್ನ ತಿಂತಾ ಇದ್ರೆ ಅವನಿಗೆ ಏನು ನೆನಪು ಬರ್ತಾ ಇರಲ್ಲ. ಒಡಿಸಿಯಸ್ಗೂ ಕೂಡ ಡೌಟ್ ಬರುತ್ತೆ, ಇವಳು ಏನು ಮಾಡ್ತಾ ಇದ್ದಾಳೆ ಅಂತ. ಅವನು ಕೇಳ್ತಾನೆ ಸ್ಟ್ರಿಕ್ಟ್ ಆಗಿ, ನಾನು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು, ನನ್ನ ಜನರೆಲ್ಲ ಏನಾದ್ರು. ಅವಳು ಹೇಳ್ತಾಳೆ, ನೀನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 10 ವರ್ಷ ಆಯ್ತು. ಅದನ್ನ ಕೇಳಿದ ತಕ್ಷಣ ಸಖತ್ ಶಾಕ್ ಆಗ್ತಾನೆ. ಇಲ್ಲ ಇನ್ಮೇಲೆ ನಾನು ಇಲ್ಲಿ ಇರಬಾರ್ದು, ಖಂಡಿತ ನನ್ನ ಜನರನ್ನು ಹುಡುಕೊಂಡು ನಾನು ಹೋಗ್ಲೇಬೇಕು ಅಂತ ಒಡಿಸಿಯಸ್ ಅರ್ಜೆಂಟ್ ಆಗಿ ಹೊರಟು ಇತಿಕಾಗೆ ಬರ್ತಾನೆ, ಅಂದ್ರೆ ತನ್ನ ರಾಜ್ಯಕ್ಕೆ ಬರ್ತಾನೆ. ಒಡಿಸಿಯಸ್ಗೆ ಒಂದು ದೇವತೆ ಕಾಣಿಸ್ತಾ ಇರ್ತಾಳೆ, ಅವಳ ಹೆಸರು ಅತೀನಾ ಅಂತ. ಅದು ಅವನಿಗೆ ಮಾತ್ರ ಕಾಣಿಸ್ತಾ ಇರ್ತಾಳೆ. ಅವಳು ಅವನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ತನ್ನ ರಾಜ್ಯಕ್ಕೆ ಬಂದ್ಮೇಲೆ ತನ್ನ ಫೇಸ್ ನ ರಿವೀಲ್ ಮಾಡದೆ ಸೀಕ್ರೆಟ್ ಆಗಿ ಬರ್ತಾನೆ. ಫಸ್ಟ್ ಗೆ ತನ್ನ ಮಗ ಟೆಲೆಮಾಂಕಸ್ ನ ಮೀಟ್ ಆಗ್ಬಿಟ್ಟು ಹೇಳ್ತಾನೆ, ಒಡಿಸಿಯಸ್ ಸತ್ತಿಲ್ಲ, ಇನ್ನ ಬದುಕಿದಾನೆ, ನನ್ನ ಹತ್ರ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಕಳಿಸಿದಾನೆ, ಆದಷ್ಟು ಬೇಗ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಇನ್ನೊಂದ್ ಸೈಡ್ ನೋಡ್ತೀವಿ ನಾವು, ಆ ಕಣ್ಣಿಲ್ದಿರೋ ಕೂಡ ಇರ್ತಾನಲ್ವಾ, ಅವನ ಹತ್ರ ಹೋಗಿ ಕೂಡ ಎಲ್ಲ ನಿಜನ ಹೇಳ್ತಾನೆ. ಆದ್ರೆ ಆ ಕೂಡಿಗೆ ಅರ್ಥ ಆಗಲ್ಲ ಇವನೇ ಒಡಿಸಿಯಸ್ ಅಂತ. ಅಲ್ಲಿ ಇರೋರೆಲ್ಲ ಇವಾಗ ಬಂದಿರ್ತಾನಲ್ಲ ಒಡಿಸಿಯಸ್, ಅವನನ್ನ ಭಿಕ್ಷುಕ ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಒಡಿಸಿಯಸ್ ಹೇಳಿರ್ತಾನೆ ನಾನೊಬ್ಬ ಭಿಕ್ಷುಕ ಅಂತ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಆ ಭಿಕ್ಷುಕ ಅಂದ್ರೆ ಒಡಿಸಿಯಸ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೋಸ್ಕರ ಕಾಯ್ತಾ ಇರುತ್ತಲ್ಲ
ಆ ನಾಯಿ ಹತ್ರ ಹೋಗ್ತಾನೆ. ಆರ್ಗೋಸ್ ಅಂದ್ರೆ ಆ ನಾಯಿ ಇರುತ್ತಲ್ವಾ, ಇವನ್ನ ನೋಡಿದ ತಕ್ಷಣ ಆ ನಾಯಿ ಬಾಲ ಅಲಾಡ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಪ್ರಾಣ ಹಿಡ್ಕೊಂಡು ಒದ್ದಾಡ್ತಿದ್ದ ಆ ನಾಯಿ ನಮ್ಮ ಒಡಿಯಸ್ ನ ನೋಡಿದ ತಕ್ಷಣ ಬಾಲ ಅಲಾಡ್ಸುತ್ತೆ. ಅದನ್ನ ನೋಡಿದ ಟೆಲೆಮಾಂಕಸ್ಗೆ ಡೌಟ್ ಬರುತ್ತೆ. ಅಂದ್ರೆ ಪ್ರಾಣಕ್ಕೆ ಒದ್ದಾಡ್ತಿರೋ ನಾಯಿ ಹೆಂಗಿ ಇವನ್ನ ನೋಡಿದ ತಕ್ಷಣ, ಅಂದ್ರೆ ಒಬ್ಬ ಭಿಕ್ಷುಕ ನೋಡಿದ ತಕ್ಷಣ ಬಾಲ ಅಲಾಡ್ಸುತ್ತೆ ಅಂತ ಡೌಟ್ ಪಡ್ತಾನೆ. ಅವನಿಗೆ ಅರ್ಥ ಆಯ್ತು, ಟೆಲೆಮಾಂಕಸ್ಗೆ ಗೊತ್ತಾಯ್ತು ಇದು ಭಿಕ್ಷುಕ ಅಲ್ಲ, ಇದು ಸ್ವತಃ ಒಡಿಸಿಯಸ್ ಅಂತ. ತುಂಬಾ ಖುಷಿ ಆಗ್ತಾನೆ, ಆದ್ರೆ ವ್ಯಕ್ತಪಡಿಸ್ಕೊಳ್ಳಲ್ಲ. ಅವನು ಸೈಲೆಂಟ್ ಆಗಿ ವೆಲ್ಕಮ್ ಟು ದ ಕಂಟ್ರಿ ಅಂತ ಹೇಳ್ತಾನೆ. ಈ ಭಿಕ್ಷುಕ ತುಂಬಾನೇ ಫೇಮಸ್ ಆಗ್ತಾನೆ. ಅಂದ್ರೆ ಒಡಿಸಿಯಸ್ ಅಂತ ಗೊತ್ತಾಗಲ್ಲ ಯಾರಿಗೂ, ಆದ್ರೆ ಆ ಊರಿನ ಜನ, ಆ ದೇಶದಲ್ಲಿರೋರೆಲ್ಲ ಈ ಭಿಕ್ಷುಕ ಒಡಿಸಿಯಸ್ ನ ನೋಡಿದಂತೆ, ಅವನ ಜೊತೆ ಕೆಲಸ ಮಾಡ್ತಿದ್ದಂತೆ, ಒಡಿಸಿಯಸ್ ಎಲ್ಲಿದ್ದಾನೆ ಅಂತ ಈ ಭಿಕ್ಷುಕನಿಗೆ ಗೊತ್ತಂತೆ. ಈ ತರ ಅವನು ಫೇಮಸ್ ಆಗಿರ್ತಾನೆ. ಇತ್ತ ತನ್ನ ಗಂಡನಿಗೋಸ್ಕರ ವೇಟ್ ಮಾಡ್ತಾರೆ ಒಡಿಸಿಯಸ್ ನ ವೈಫ್ ಪೆನೆಲೋಪೆ ಡೈರೆಕ್ಟ್ ಆಗಿ ಬಂದು ಆ ಭಿಕ್ಷುಕನ ಹತ್ರ ಕೇಳ್ತಾಳೆ. ಅವಳು ಕಣ್ಣು ಹಿಡಿಯೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಭಿಕ್ಷುಕ ಅಂದ್ರೆ ಒಡಿಸಿಯಸ್ ರಘೋದ್ಕೊಂಡಿರ್ತಾನೆ, ಮುಖ ಕಾಣಿಸ್ತಾ ಇರಲ್ಲ. ಅವಳು ತುಂಬಾನೇ ಎಮೋಷನಲ್ ಆಗಿ ಕೇಳ್ತಾಳೆ, ನನ್ ಗಂಡು ನೋಡಿದಿರಾ, ಅವರು ಹೆಂಗಿದ್ದಾರೆ, ಅವರ ಕೈಯಲ್ಲಿ ಒಂದು ರಿಂಗ್ ಇತ್ತ ಅಂತ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾಳೆ. ಅದನ್ನೆಲ್ಲ ಕೇಳಿ ಇವನು ಸಖತ್ ಎಮೋಷನಲ್ ಕೂಡ ಆಗ್ತಾನೆ. ಅವಾಗ ಒಡಿಯಸ್ ಆ ಭಿಕ್ಷುಕನ ರೂಪದಲ್ಲಿ ಪ್ರಿನ್ಸ್ ಹತ್ರ ಒಂದು ಮ್ಯಾಟರ್ ಹೇಳ್ತಾನೆ. ಪ್ರಿನ್ಸ್ ಅಂದ್ರೆ ಟೆಲೆಮಾಂಕಸ್. ಒಡಿಸಿಯಸ್ ಹೇಳ್ತಾನೆ, ಇವಾಗ ಪೆನೆಲೋಪಿನ ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಾರಲ್ವಾ ತುಂಬಾ ಜನ, ಅವರೆಲ್ಲ ಒಟ್ಟಿಗೆ ಸೇರಿಸು, ಪೆನೆಲೋಪಿಗೆ ಹೇಳು ಒಬ್ಬನ ಚೂಸ್ ಮಾಡು ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ. ಅದನ್ನ ಅವ್ನು ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಹೇಳ್ತಾನೆ. ಅವರಮ್ಮ ಹೊರಗೆ ಬಂದು ಅನೌನ್ಸ್ ಮಾಡ್ತಾರೆ, ನಾಳೆ ಒಂದು ನಡೆಯುತ್ತೆ, ನಾನು ನಿಮ್ಮಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೋತೀನಿ ನಿನ್ನ ಗಂಡನಾಗಿ. ಈ ತರ ಪ್ಲಾನ್ ಒಡಿಸಿಯಸ್ ಯಾಕೆ ಮಾಡ್ತಾನೆ ಅಂತಂದ್ರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಅವ್ರನ್ನ ಒಂದೇ ಸಲ ಕೊಲ್ಲೋದಕ್ಕೆ. ನೆಕ್ಸ್ಟ್ ಡೇ ಅದು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಂಟೋನಿಯಸ್ ಮತ್ತೆ ತುಂಬಾ ಜನ ಬರ್ತಾರೆ. ಅವರೆಲ್ಲ ಪೆನೆಲೋಪಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಪೆನೆಲೋಪೆ ಹೇಳ್ತಾಳೆ, ಒಂದು ಬಿಲ್ಲು ಬಾಣ ತಂದು ಕೊಡ್ತಾಳೆ. ಅದು ಒಡಿಸಿಯಸ್ಸಿನ ಒಂದು ಬಿಲ್ಲು ಬಾಣ. ಅದನ್ನ ತಂದ್ಬಿಟ್ಟು ಈ ಬಿಲ್ಲಿಗೆ ಹೆದೆ ಅಂದ್ರೆ ನೂಲು ಇರಿಸಬೇಕು. ಆ ಹೆದೆನ ಒಡಿಸಿಯಸ್ ಇಂದ ಮಾತ್ರ ಇರಿಸೋಕೆ ಸಾಧ್ಯ, ಬೇರೆ ಯಾರ ಕೈಲೂ ಆಗಲ್ಲ. ಅದು ಬರ್ದಿಟ್ಟಿರೋ ಸತ್ಯ. ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಆ ಬಿಲ್ ನ ತಗೊಂಡ್ಬಿಟ್ಟು ಅದಕ್ಕೆ ದಾರ ಇರಿಸ್ಬಿಟ್ಟು ಒಂದು ಬಾಣನ ಬಿಟ್ರೆ ನನ್ನನ್ನ ಮದುವೆ ಮಾಡ್ಕೋಬಹುದು ಅಂತ ಪೆನೆಲೋಪೆ ಹೇಳ್ತಾಳೆ. ಆಕ್ಚುಲಿ ಒಡಿಸಿಯಸ್ಸಿನ ಸ್ವಂತ ಮಗ ಟೆಲೆಮಾಂಕಸ್ ಬಹಳ ಟ್ರೈ ಮಾಡಿದಾನೆ, ಅವನ ಕೈಯಿಂದನೂ ಆಗಲ್ಲ. ಅದು ಈಗ ಮದುವೆ ಮಾಡ್ಕೋಬೇಕು ಅಂತ ಬಂದಿರ್ತಾರಲ್ವಾ, ಅವರೆಲ್ಲ ಆ ಬಿಲ್ ನ ತಗೊಂಡ್ಬಿಟ್ಟು ಟ್ರೈ ಮಾಡ್ತಾರೆ, ಆದ್ರೆ ಒಬ್ಬರ ಕೈಲೂ ಅದನ್ನ ಇರಿಸೋದಕ್ಕೆ ಆಗೋದಿಲ್ಲ. ಲಾಸ್ಟ್ ನಲ್ಲಿ ಆ ಭಿಕ್ಷುಕ ನನಗೂ ಚಾನ್ಸ್ ಕೊಡಿ ಅಂತ ಹೇಳ್ತಾನೆ. ಅಂದ್ರೆ ಆ ಒಡಿಸಿಯಸ್ ಆಗಿರೋ ಭಿಕ್ಷುಕ ಇವನೇ ಒಡಿಸಿಯಸ್ ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ, ಇನ್ನು ನನಗೂ ಒಂದು ಚಾನ್ಸ್ ಕೊಡಿ ಅಂತ ಆ ಬಿಲ್ಲಿಗೆ ಹೆದೆ ಇರಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಆ ಬಿಲ್ಲಿಗೆ ಆ ಒಂದು ದಾರಣ ಇರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ, ಯಾಕಂದ್ರೆ ಅವನೇ ಒಡಿಸಿಯಸ್, ಅವನಿಂದ ಮಾತ್ರ ಇದು ಸಾಧ್ಯ. ಇದು ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ತುಂಬಾನೇ ಶಾಕು. ಅವಾಗ ರಾಣಿ ಪೆನೆಲೋಪಿಗೂ ಅರ್ಥ ಆಗುತ್ತೆ ಇವನೇ ನಿಜವಾದ ಒಡಿಸಿಯಸ್ ಅಂತ. ಇವಾಗ ಒಡಿಸಿಯಸ್ ಆ ಬಾಣನ ತಗೊಂಡ್ಬಿಟ್ಟು ಒಬ್ಬೊಬ್ಬರಿಗೆ ಬಿಡ್ತಾ ಇರ್ತಾನೆ, ಸಾಯಿಸ್ತಾ ಇರ್ತಾನೆ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ, ಒಡಿಸಿಯಸ್ ಬಂದ್ಬಿಟ್ಟ ಕಣೋ. ಇವಾಗ ಅಲ್ಲಿ ಬಂದಿರೋ ಎಲ್ಲ ದುಶ್ಮನ್ಗಳನ್ನ ಒಡಿಸಿಯಸ್ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ನೋಡಿದ ಪೆನೆಲೋಪೆ ಮತ್ತೆ ಅವನ ಮಗ ಟೆಲೆಮಾಂಕಸ್ ನಮ್ಮಪ್ಪ ತುಂಬಾ ದೊಡ್ಡ ಗ್ರೇಟ್ ವಾರಿಯರ್ ಅಂತ ಪ್ರೌಡ್ ಫೀಲ್ ಆಗ್ತಾರೆ. ಅದಾದ್ಮೇಲೆ ಕಿರೀಟನ ಟೆಲೆಮಾಂಕಸ್ಗೆ ದಾನ ಮಾಡ್ತಾನೆ ಒಡಿಸಿಯಸ್. ಅಂದ್ರೆ ಇವಾಗ ಇಥಿಕನ ರಾಜ ಟೆಲೆಮಾಂಕಸ್. ಒಡಿಸಿಯಸ್ಗೆ ರಾಜ ಬೇಕಾಗಿರಲಿಲ್ಲ, ಅವನು ರಾಜ ಆಗ್ಬೇಕು ಅಂತ ಅಲ್ಲಿ ಬಂದಿಲ್ಲ, ಅವನಿಗೆ ತುಂಬಾನೇ ಗಿಲ್ಟ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಡಿಸಿಯಸ್ ಫೈನಲ್ ಆಗಿ ತನ್ನ ಹೋಮ್ ಟೌನ್ ಗೆ ಬಂದ್ಬಿಟ್ಟು ತನ್ನ ವೈಫಿಗೆ ಮದುವೆ ಆಗಬೇಕು ಅಂತ ಅನ್ಕೊಂಡಿರಲ್ಲ, ಆ ಎನಿಮೀಸ್ ಎಲ್ಲ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿಯ ಸ್ಟೋರಿ ಎಂಡ್ ಆಗುತ್ತೆ. ಅಷ್ಟಕ್ಕೂ ಈ ಸಿನಿಮಾದಲ್ಲಿ ನೋಲನ್ ಅವರು ಹೇಳಕ್ಕೆ ಟ್ರೈ ಮಾಡ್ತಿದ್ದು ಅಂತಂದ್ರೆ ದಿ ಒಡಿಸಿ ಒಂದು ಜರ್ನಿ ಅಷ್ಟೇ ಅಲ್ಲ, ಅದು ಒಂದು ಅಲ್ಟಿಮೇಟ್ ಲಾಯಲ್ಟಿ ಮತ್ತು ರಿವೆಂಜ್ ಸ್ಟೋರಿ. 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಎಷ್ಟೇ ಆಗ್ಲಿ ಏನೇ ಕಷ್ಟ ಬಂದ್ರು ಕೂಡ, ಎಷ್ಟೇ ಗಾಡ್ಸ್ ಅಪೋಸ್ ಮಾಡಿದ್ರು ಕೂಡ ಒಡಿಸಿಯಸ್ ತನ್ನ ಹೋಮ್ ಟೌನ್ ಗೆ ಬರ್ತಾನೆ. ಇದು ಬರೀ ರಾಕ್ಷಸರು ಮತ್ತೆ ಯುದ್ಧದ ಕಥೆ ಅಲ್ಲ, ಇದು ಪ್ರೀತಿ, ಕಾಯುವಿಕೆ ಮತ್ತೆ ತಾಯ್ನಾಡಿನ ಸೆಳೆತದ ಕತೆ. 20 ವರ್ಷಗಳ ಕಾಲ ಕಣ್ಣೀರು, ಒಂಟಿತನ ಮತ್ತೆ ಸಾವು ಎದುರಾದ್ರೂ ಕೂಡ ಒಡಿಸಿಯಸ್ ಸೋಲಲಿಲ್ಲ. ಆ ನಂಬಿಕಸ್ಥ ನಾಯಿ ಆರ್ಗೋಸ್ ತನ್ನ ಯಜಮಾನನನ್ನು ನೋಡಿ ಪ್ರಾಣ ಬಿಡೋದು, ಪೆನೆಲೋಪೆ ತನ್ನ ಗಂಡನಿಗಾಗಿ 20 ವರ್ಷ ಕಾಯೋದು, ಇವೆಲ್ಲ ಪ್ರೀತಿಯ ಶಕ್ತಿ ಎಂತದ್ದು ಅಂತ ತೋರಿಸುತ್ತೆ. ಕೊನೆಗೆ ತನ್ನವರ ಮಡಿಲು ಸೇರಿದಾಗಲೇ ಒಡಿಸಿಯಸ್ ಜರ್ನಿ ಕಂಪ್ಲೀಟ್ ಆಗೋದು. ಸೊ ಗೈಸ್ ನೋಡಿರಲ್ಲ, ಇದಾಗಿತ್ತು ಕ್ರಿಸ್ಟೋಫರ್ ನೋಲನ್ ಅವರ ಮಾಸ್ಟರ್ ಪೀಸ್ ದಿ ಒಡಿಸಿ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.